ಹ್ಮ್ ಫೈನಲ್ ಆಗಿ ಕೆಂಡಸಂಪಿಗೆಯಲ್ಲಿ ಒಂದು ಮದ್ವೆ ಸಂಭ್ರಮ. ಅದು ಕರೆಕ್ಟ್. ಅದು ತುಂಬಾ ಖುಷಿ ಇದೆ. ಯಾಕೆಂದ್ರೆ ನಮ್ದು ಮನೆ ಬಾಗ್ಲಿಗೆ ಬಂದು ಮದ್ವೆ ಆಗಿ ಮನೆ ಬಾಗ್ಲಿಗೆ ಬಂದಿದ್ದು. ಇನ್ನು ತೀರ್ಥಂದು ಸಾಮೂಹಿಕವಾಗಿ ಮದ್ವೆ ಆಗೋಯ್ತು. ಇನ್ನು ಇವಂದೊಬ್ಬಂದೇ ಒಂದು ಮದ್ವೆ ಸಂಭ್ರಮ ನೋಡೋ ಅಂತ ಸೌಭಾಗ್ಯ ಅದೃಷ್ಟ ನಮಗ್ ಸಿಕ್ಕಿರೋದು. ಸೊ ತುಂಬಾ ಖುಷಿ ಆಗ್ತಿದೆ. ಯಾಕೆಂತಂದ್ರೆ ಬರೀ ಮದ್ವೆ ಅಂತಂದ್ರೆ ಬರೀ ಗಂಡು ಹೆಣ್ಣು ಮದ್ವೆ ಆಗೋದಲ್ಲ. ಅಲ್ಲಿ ನಮ್ದೊಂದಷ್ಟು ಕುತಂತ್ರಗಳಿರುತ್ತೆ, ನಮ್ದೊಂದಷ್ಟು ಸಂಭ್ರಮ ಇರುತ್ತೆ. ಅದು ಖುಷಿಯಾಗಿರುವಂತ ಸಂಭ್ರಮ ಇರ್ಬೋದು, ಅಥವಾ ಒಂದು ಕುತಂತ್ರ ಮಾಡಿ ಸಿಗುವಂತ ಒಂದು ಸಂಭ್ರಮ ಇರ್ಬೋದು. ಸೊ ಎಲ್ಲನೂ ಇರುತ್ತೆ. ಆಮೇಲೆ ಒಳ್ಳೊಳ್ಳೆ ಬಟ್ಟೆ ಹಾಕೊಳಕ್ ಸಿಗುತ್ತೆ. ಸೊ ನನಗ್ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ನನ್ ಡ್ರೆಸ್ ರೆಡಿ ಆಗಕ್ ನನ್ಗೆ ಒಂದು ಆಪರ್ಚುನಿಟಿ ಸಿಕ್ತಲ್ಲ, ಅದು ನನಗ್ ತುಂಬಾ ಖುಷಿ. ಸಿಕ್ಕಾಪಟ್ಟೆ ಖುಷಿ ಆಗ್ಬೇಕು. ಯಾಕಂದ್ರೆ ಡ್ರೆಸ್ಸು ಅಂತ ಏನ್ ಅಂದ್ರೆ ಯಾವ್ದು ತುಂಬಾ ಇಷ್ಟಪಡ್ತೀವಿ ಗೊತ್ತಿಲ್ಲ. ಡ್ರೆಸ್ ಅಂದ್ರೆ ಪ್ರಾಣ. ಪ್ರತಿ ದಿವಸ ಒಂದ್ ರೀತಿ ಮದ್ವೆ ಮಾಡ್ಕೊಂತಾರೆ. ಡ್ರೆಸ್ ಹಾಕೊಂಡು ಓಡಾಡ್ತೀನಿ. ಸದ್ಯ ಇವನೊಬ್ನಾದ್ರೂ ಒಂದ್ ದೊಡ್ಡ ಮಂಟಪದಲ್ಲಿ ಮದ್ವೆ ಆಗ್ತಾ ಇದ್ದಾನೆ. ಪ್ರತಿ ದಿವಸ ಒಂಥರ ಮದ್ವೆ ಇದ್ದಂಗೆ ನಿಮ್ಗೆ. ಖಂಡಿತ ಖಂಡಿತ. ನನ್ಗೆ ನೋಡಿ ಎಲ್ರಿಗೂ ಗೊತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನ್ಗೆ. ಅಂದ್ರೆ ನಾನ್ ರೆಡಿ ಆಗೋದು ಎಷ್ಟು ಇಷ್ಟ ನನ್ಗೆ ಅಂತ. ಅಂದ್ರೆ ಸಾಧನ ಹಿಂಗೆ ಕಾಣಿಸ್ಬೇಕು ಅನ್ನೋ ಒಂದು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದೀನಿ ನಾನು. ಅವಳು ಯಾವ್ದಕ್ಕೂ ಕಡಿಮೆ ಆಗ್ಬಾರ್ದು, ಸಾಧನ ಹಿಂಗೆ ಕಾಣಿಸ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟು ಹಿಂಗ್ ರೆಡಿ ಆಗೋದು ನಾನು ಪ್ರತಿ ದಿವಸ. ನನ್ಗೆ ಇವತ್ತೇ ಯಾಕೋ ಡಲ್ ಅನಿಸ್ತಾ ಇದೆ. ಯಾಕಂದ್ರೆ ಪ್ರತಿದಿನ ಗ್ರ್ಯಾಂಡ್ ಹಾಕೊಂಡು ಅಯ್ಯೋ ಇಷ್ಟೇನಾ ವೇರಿಯೇಷನ್ ಏನು ಗೊತ್ತಾಗ್ತಾ ಇಲ್ಲ. ಪ್ರತಿ ದಿವಸ ಇದ್ದಂಗೆನೆ ಇದೆ ನಿಜವಾಗ್ಲೂ. ಅದು ಕೂತ್ರ ನನ್ನ ಹತ್ರ ಇದೆ, ಕೊಡ್ಬೋದಾ? ಗಂಡಸ್ರಿಗೆ ಜಾಸ್ತಿ ಮಾತಾಡಕ್ ಬಿಡಬಾರ್ದಂತೆ. ಅದು ಸರಿ ತಪ್ಪು ಅನ್ನೋದಕ್ಕಿಂತ ಒಂದು ಹುಡುಗಿ ನನ್ನ ನಂಬ್ಕೊಂಡು ಬಂದಿದ್ದಾಳೆ, ಸೊ ಅವಳು ಪ್ರೀತಿ ಮಾಡಿದೀವಿ ಅಂತ ಹೇಳಿದಾಗ ಎಲ್ಲೋ ನಾನು ಕೈ ಬಿಟ್ಟು ಹೋಗ್ತೀನಿ ಅವಳಿಗೆ. ಅಪ್ಪ ಅಮ್ಮನು ಇಂಪಾರ್ಟೆಂಟ್. ಹಂಗಂತೇಳಿ ನಾನು ಬಂದು ಅಪ್ಪ ಅಮ್ಮನ ಒಪ್ಸಿದೆ. ಓಕೆ ಹಿಂಗ್ ಮಾಡಿದೀನಿ ಹಿಂಗ್ ಮಾಡಿ ಅಂತ. ಸೊ ಮದ್ವೆಗ್ ಹೋಗಿ ಒಪ್ಸಿರೋದು ನಾವು. ಅದೇ ಮದ್ವೆ ಆಗಿ ಸೊ ಒಂದ್ ಭಯ. ಅದು ಏನಕ್ಕೆ ಒಪ್ಪಿರೋದು ಅವರು? ಅಪ್ಪನ ಬಗ್ಗೆ ಒಂದ್ ಭಯ. ಏನಕ್ಕೆ ಒಪ್ಪಿರೋದು? ಹೊಟ್ಟೆಲ್ ಒಂದ್ ಕೂಸಿತ್ತು ಅದಕ್ಕೆ ಒಪ್ಕೊಂಡ್ರು. ಅಲ್ಲ ಅದೇ ನೋಡಿ ಎಷ್ಟು ಪ್ರೀತಿ ಎಷ್ಟಿದೆ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಅಪ್ಪ ಅದನ್ನ ಒಪ್ಕೊಂಡು ಆಯ್ತು ಸರಿ ಇವ್ರು ಸೊಸೆ ಅಂತ ಅನ್ಕೊಂಡು. ಏನ್ರಿ ನೀವು ಅಪ್ಪ ಅಮ್ಮನಿಗೆ ಮಾಡಿದ್ದು ದ್ರೋಹ ಅಂತ. ಸೊ ದೊಡ್ಡವರಾಗಿ ಅಪ್ಪ ಅಮ್ಮ ಅವರೇ ಕ್ಷಮಿಸ್ಬೇಕು ತಪ್ಪು ಮಾಡಿದ್ರೆ. ಸೊ ನಮ್ಮನ್ನ ಕ್ಷಮಿಸಿ ಮತ್ತೆ ಮನೆ ಕರ್ಕೊಂಡು. ನಾನಂತೂ ಕ್ಷಮೆ ಕೇಳಲ್ಲ ಈ ವಿಚಾರವಾಗಿ. ಯಾಕೆ ಅಂತಂದ್ರೆ ತಂದೆ ತಾಯಿ ಆದವರು ಈಗಿನ ಕಾಲದಲ್ಲಿ ಎಸ್ಪೆಷಲಿ ಈಗ ಮಕ್ಳಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ, ತಂದೆ ತಾಯಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ. ಸೊ ಮಗನ್ ಒಂದ್ಸಲ ಕೂತ್ ಕೇಳ್ಬೋದಿತ್ತು, ನೀನ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ದೀನಪ್ಪ ಅಂತ ಕೇಳಿದಿದ್ರೆ ಇಷ್ಟೆಲ್ಲ ದೊಡ್ಡ ಅದಂತ ಆಗ್ತಾನೆ ಇರ್ಲಿಲ್ಲ. ಅದು ಒಂದ್ ಭಯ. ಅಪ್ಪ ಹಂಗ ನೋಡಿದ್ರೆ ನನಗ್ ಭಯ ಇದೆ. ಭಯ ಇರೋದು ಅದನ್ನ ಬಿಟ್ಟು ನಮ್ಮ ಅಪ್ಪನ ಹತ್ರ ಹೇಳ್ಬೇಕಿತ್ತು, ನಮ್ಮ ಅಪ್ಪ ಮಾಡ್ಸಲ್ಲ ಅಲ್ಲ ಒಪ್ಕೊಂಡ್ ಬಂದ್ವಲ್ಲ, ಕೊನೆಗೆ ಒಪ್ಕೊಂಡ್ರಲ್ಲ. ಅದೊಂದ್ ಕಾನ್ಫಿಡೆನ್ಸ್ ನನ್ಗೆ. ನಿಮ್ಮ ಅಪ್ಪ ಒಪ್ಪಲ್ಲ ಅಂತಾನೆ ನಾವ್ ಮದ್ವೆ ಮಾಡ್ಕೊಂಡು ಬಂದಿರೋದು. ನೀವ್ ಸುಮ್ನೆನಪ್ಪ. ನಿಮ್ ಯಜಮಾನ್ ಹತ್ರ ಚಾಳಿಯಾಗಿ ನೀನ್ ಏನ್ ಮಾಡ್ತೀಯ ಹೇಳು ಇವಾಗ, ಮುಂದಕ್ಕೆ ನಿನ್ ಕತೆ ಏನು ಅಂತ ಹೇಳು, ನಿನ್ ಟ್ರ್ಯಾಕ್ ಬರೋಣ. ಇಲ್ಲ ಅದು ಇನ್ನೂ ಕೇಳಿಲ್ಲ. ನಾನ್ ಖಂಡಿತವಾಗ್ಲೂ ಕೇಳಿಲ್ಲ. ಯಾಕಂದ್ರೆ ಅಷ್ಟೊಂದು ಒಡನಾಟ ಇಲ್ಲ ಅವನಿಗೂ ನನಗೂ. ಜಾಸ್ತಿ ಒಡನಾಟ ಇರೋದು ಅತ್ತಿಗೆ ಜೊತೆ. ಸೊ ಆಫೀಸಲ್ಲಿ ಸೊ ಏನೇ ಇದ್ರು ಅವ್ನು ಹಂಚ್ಕೋತಾನೆ. ಸೊ ಅತ್ತಿಗೆ ಜೊತೆ ಚೆನ್ನಾಗಿ ಬಾಂಡಿಂಗ್ ಇರೋದ್ರಿಂದ ಅವ್ನೇನಿದೆ ಎಲ್ಲಾನು ಅತ್ತಿಗೆ ಹತ್ರ. ನಿಮ್ಮ ಹೆಂಡತಿನ ಬಿಟ್ಟು ನಮ್ ಕಡೆ ಬರಲ್ಲ ಅಂತ ಹೇಳಿ ಯಾವಾಗ್ಲೂ ಅವ್ರ ಮಾತನ್ನ ಕೇಳ್ಕೊಂಡು ಅವ್ರು ಹೆಂಗ್ ಹೇಳ್ತಾರೆ ಅವ್ರಿಗೆ ತಕ್ಕಂಗೆ ಕುಣ್ಕೊಂಡಿದೀರಾ. ಹಾಗಾಗಿ ನಮ್ಮ ಹತ್ರ ನೀವು ಕುಣ್ಕೊಂಡೆಲ್ಲ ಇರೋದಲ್ಲ. ನಿನಗಿನ್ನು ಆ ಕಥೆಯಲ್ಲಿ ಗೊತ್ತಿಲ್ಲ. ಅದಿನ್ನು ನಿನ್ಗೆ ಆಡಿಯನ್ಸ್ ಆಗಿ ಗೊತ್ತಿರೋದು ರಾಜ. ಸ್ವಲ್ಪ ಕಂಟ್ರೋಲ್ ಮಾಡ್ಕೋ ಇಮೋಷನ್ಸ್. ಸೊ ಏನಂದ್ರೆ ನನಗೆ ಈ ವಿಷಯ ಗೊತ್ತು, ಆದ್ರೆ ಗೊತ್ತಿದ್ದು ಏನ್ ಮಾಡ್ತೀನಿ ಅಂತ ನಿಮಗ್ ಗೊತ್ತಲ್ವಾ? ನನಗ್ ಗೊತ್ತು. ಹೌದು, ಸದ್ಯಕ್ಕೆ ಅವ್ರ ಜೊತೆನೆ ಆಗ್ತಾ ಇದೆ. ಸದ್ಯಕ್ಕೆ ಮನೇಲಿ ಯಾರು ನೋಡಿದ್ರೆ ಅವ್ರ ಜೊತೆ ಮದ್ವೆ. ಹಾಸಿನಿ ಜೊತೆ ಪ್ರೀತಿ ಮಾಡಿದ್ ನಿಜ, ಆದ್ರೆ ಮನೆಯವ್ರಿಗೆ ನೋವು ಕೊಡಕ್ ಇಷ್ಟ ಇಲ್ಲ. ಸೊ ಮನೆಯವರು ಚೆನ್ನಾಗಿರ್ಬೇಕು ಅತ್ತೆ ಮತ್ತೆ ನಮ್ಮಪ್ಪ ಮತ್ತೆ ಒಂದಾಗ್ತಿದ್ದಾರೆ ಎಷ್ಟೋ ಕೆಲವು ವರ್ಷಗಳಾದ್ಮೇಲೆ. ಸೊ ಅವ್ರಿಗಾಗಿ ನಮ್ ಪ್ರೀತಿನ ತ್ಯಾಗ ಮಾಡಿದ್ವಿ. ನಿಮ್ಮ ಅತ್ತಿಗೆಗೋಸ್ಕರ ಮಾಡಿರೋದು ಇಲ್ಲ. ಇಲ್ಲ ಖಂಡಿತ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಪಾಪ ಅವಳು ನನ್ನ ಇಷ್ಟಪಟ್ಟಿದ್ಲಂತೆ, ನಾನ್ ಪಟ್ಟಿರ್ಲಿಲ್ಲ. ಸೊ ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಿರಲ್ಲ. ಸೊ ನಾನ್ ಇಷ್ಟಪಟ್ಟಿದ್ದು ಯಾರೋ ಸಾಧನ, ಅವಳು ಇಷ್ಟಪಟ್ಟಿದ್ದನ್ನ. ಸೊ ಆಗಿದೀವಿ. ಸೊ ಅಟ್ಲೀಸ್ಟ್ ಒಡೆದೋಗಿರೋ ಈ ಕುಟುಂಬ ಆದ್ರೂ ಅಟ್ಲೀಸ್ಟ್ ಇವನ್ ಮೂಲಕ ಆದ್ರೂ ಒಂದಾಗುತ್ತಲ್ಲ. ಸೊ ಅದಾದ್ರೆ ಅದು ಖಂಡಿತ ಒಳ್ಳೇದು.
ನೀನ್ ತುಂಬಾ ಒಳ್ಳೆ ಹುಡುಗಿನ ಕಟ್ಕೊಂಡಿದ್ಯಾ? ಅಲ್ಲ ಖಂಡಿತ ನನ್ನ ಹೆಂಡತಿ ಯಾವತ್ತಿದ್ರು ಅದು ಒಳ್ಳೆ ಹೌದು, ಗಂಡನಿಗೆ ಒಳ್ಳೆವಳು ಹೌದು. ಹೆಂಡ್ತೀನಿ. ಹೌದು, ಅದ್ಬಿಟ್ಟು ಹೆಂಗ್ ಬಿಟ್ಕೊಡಕ್ಕಾಗುತ್ತೆ ಹೇಳಿ? ನಿನ್ನ ಬದುಕಿಸ್ತಾ ಇರೋದೇ ನಾನು ಅಂದ್ರೆ. ಇಲ್ಲಿ ನನ್ನ ಇಂಟರ್ವ್ಯೂ ನನ್ನ ಮದ್ವೆ ಬಗ್ಗೆ ಇಂಟರ್ವ್ಯೂ ತಗೊಂತಿದ್ದಾರೆ. ನಿಮ್ದು ಮದ್ವೆ ಆಗಿ ಮಕ್ಳಾಗಿ ಹೋಗಿದೆ, ನೀವು ಅವ್ರನ್ನ ಹೊಗಳೋದು, ಅವ್ರನ್ನ ಅದಕ್ಕೆ ಹೊಗಳೋದು ಬೇಡ. ಜೀವನ ಮುಗೀತಾ? ನನ್ ಬಗ್ಗೆ ಸ್ವಲ್ಪ ಏನ್ ಗುರು? ಹಾ? ನನ್ ಮದ್ವೆ ಬಗ್ಗೆ ಮಾತಾಡೋಣ. ಮಾತಾಡೋಣ. ನೀವು ಉಳ್ಕೊಂತಿದ್ದೀರಾ? ಆಯ್ತು ಸರಿ, okay. ಆಯ್ತು ಮಾತಾಡಿ. ನಿಮ್ಗೆ ಅವ್ರ ಮದ್ವೆ ಆಗ್ತಿರೋದು ಇಷ್ಟ ಇದೆಯಾ? ಆ ಖಂಡಿತ ಮದ್ವೆ ಆಗ್ತಿರೋದು ಇಷ್ಟ ಇದೆ, ಆದ್ರೆ ಯಾರ ಜೊತೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ನನ್ಗೆ ಅವ್ನು ಯಾರನ್ನ ಮದ್ವೆ ಆದ್ರೂ ಇಟ್ ಡಸಂಟ್ ಮ್ಯಾಟರ್ ಟು ಮಿ ಬೇಸಿಕ್ಲಿ. ಸೊ ಅದ್ ಯಾರ್ ಬೇಕಾದ್ರೂ ಆಗಿರ್ಬೋದು. ನೀನು ಹಾಸಿನೇನಾದ್ರೂ ಮದ್ವೆ ಆಗು, ರಾಜಿನಾದ್ರೂ ಮದ್ವೆ ಆಗು, ಅವಳು ಪ್ಲಾನ್ ನನ್ ಇರೋದೇ ಕೆಲ್ಸ ಬೇರೆ. ನಾನ್ ಮಾಡ್ತಾ ಇರ್ತೀನಿ ಅಷ್ಟೇ. ಸಾಧ್ಯನೇ ಇಲ್ಲ. ನೋಡೋಣ ಮುಂದಕ್ಕೆ. ಏನ್ ಅವಳನ್ನ ಬಗ್ಗಿಸ್ತೀನಿ. ಹೌದಾ? ಅಯ್ಯೋ ಅವಳು ಈ 1 ವರ್ಷ ಅಥವಾ ಮದ್ವೆಯಾಗಿ ಬಂದವಳು 10 ವರ್ಷದಿಂದ ಪಳಗಿರೋಳು ನಾನು ಮದ್ವೆಯಾಗಿ. ಅಲ್ಲ ಪ್ರೊವೋಕ್ ಮಾಡಕ್ಕೆ ಯಾವಾಗ್ಲೂ ಜೈರಾಮ್ ಇರ್ತಾನೆ. ಸೊ ಅದರಿಂದ ಮದ್ವೆಯಾಗಿ ಅವಳು 8-10 ವರ್ಷ ಆಗಿದೆ ಅಲ್ವಾ ನಮ್ದು? ಹೌದು, ಆಗಿದೆ. ಕಥೆ 8 ಪ್ರಕಾರ ವರ್ಷ. 8 ವರ್ಷ ಆಗಿದೆ. 8 ವರ್ಷ ಆಗಿದೆ. ಅಲ್ಲ, ಸೊ 8 ವರ್ಷ ಪಳಗಿರೋಳ್ನ ಇದ್ ಮಾಡೋದಕ್ಕಾಗತ್ತಾ? ಇಷ್ಟು ದಿನ ನಿಮ್ಗೆ ಸುಮನ ಅದಕ್ಕೆ ಮಾತ್ರ ನಿಮ್ಗೆ ವಿರುದ್ಧವಾಗಿದ್ರು. ಹಾ. ಈಗ ನಾಳೆ ದಿನ ಹೆಂಡತಿ ಬಂದಾಗ ಅವಳು ನಿಮ್ಗೆ ವಿರುದ್ಧ ಆದ್ರೆ ಈಗ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಸುಮನಾನೇ ನನ್ನನ್ನ ಸೋಲ್ಸ್ಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ. ಆದ್ರೆ ಅದ್ ನೀವ್ ಅನ್ಕೊಂಡಿದೀರಾ, ಅದೇ ಇರೋದು ಟ್ವಿಸ್ಟ್. ಇವತ್ತು ನಿನ್ ಮದ್ವೆಯಲ್ಲಿ ನಮಗ್ ತುಂಬಾ ಎಂಟರ್ಟೈನ್ಮೆಂಟ್ ಇದೆ, ಆಮೇಲೆ ನಮಗ್ ತುಂಬಾ ಒಂದು ಟ್ವಿಸ್ಟ್ ಗಳಿದೆ. ಇದೆಲ್ಲ ನೀನ್ ಕಾದ್ ನೋಡ್ಬೇಕು ಅಪ್ಪ. ನಿನಗೆ ತುಂಬಾ ಇದೆ ಮಾರಿ ಹಬ್ಬ ಮುಂದಕ್ಕೆ. ನೋಡೋದಿದೆ ಪಿಕ್ಚರ್ ಬಿ ಬಾಕಿ. ಸೊ ಅವಳು ಜೋರಾಗಿದ್ರೆ ಅವಳನ್ನ ಹೆಂಗೆ ಮೌಲ್ಡ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಬಹುಶಃ ನಾನ್ ಇವಾಗ ಹೋಗ್ತಿರೋ ಸಾದಿಲ್ ಹೋಗದೆ ಇರ್ಬೋದು ದಾರಿಲಿ, ಬಟ್ ಅವಳು ಜೋರಾದ್ರೆ ಅವಳನ್ನ ಹೇಗೆ ನನ್ ದಾರಿಗೆ ತಗೊಂಡ್ಬರ್ಬೇಕು ಅನ್ನೋ ಐಡಿಯಾನು ನನಗಿದೆ. ತುಂಬಾ 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 ಪ್ರೀತಿ ಕೊಟ್ಟಿದ್ದೀರಾ. ಇಷ್ಟು ಅಂದ್ರೆ ಆಲ್ಮೋಸ್ಟ್ 1.5 ವರ್ಷ ಆಯ್ತು ನಮ್ ಸೀರಿಯಲ್ ಟೆಲಿಕಾಸ್ಟ್ ಆಗೋದಕ್ಕೆ ಶುರುವಾಗಿ. ನೀವೆಲ್ಲರೂ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ನಾವು ಹೊರಗಡೆ ಹೋದಾಗ್ಲೂ, ನಾನು ಇನಿಷಿಯಲಿ ಈ ಕ್ಯಾರೆಕ್ಟರ್ ಪಾತ್ರ ಒಪ್ಕೊಂಡಾಗ ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿದ್ದೆ. ಯಾಕೆ ಅಂತಂದ್ರೆ ನೆಗೆಟಿವ್. ಹೊರಗಡೆ ಹೋದಾಗ ಹೆಂಗಪ್ಪ ಜನ ನೋಡ್ತಾರೆ ಅನ್ನೋದೊಂದು ಭಯ ಇತ್ತು. ಆದ್ರೆ ಈ ಕೆಂಡಸಂಪಿಗೆ ಮಾಡಕ್ ಶುರು ಮಾಡದ್ಮೇಲೆ ಬಹುಶಃ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಒಂದು ಪಾತ್ರ ಮಾಡ್ತಿರೋ ಒಂದು ಏನಂತಾರೆ, ಒಂದು ಹೆಸರು ಸಿಕ್ಕಿದೆ. ಆಮೇಲೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಜನರಿಗೆ. ಸೊ ನಮ್ ಸುಭಾಷನ್ ಕೂಡ ನೀವು ಅಕ್ಸೆಪ್ಟ್ ಮಾಡಿದೀರಾ ಅದು ಅಲ್ವಾ? ವಿಚಾರ. ಸೊ ನಾನಂತೂ ಲೈಕ್ ಎಲ್ಲ ಆಡಿಯನ್ಸ್ಗೂ ಧನ್ಯವಾದಗಳು ಹೇಳ್ಬೇಕು. ಬಿಕಾಸ್ ನಾನಾಗಿದ್ದು ರೀಪ್ಲೇಸ್ಮೆಂಟ್, ಬಟ್ ಆ ಸುಭಾಷ್ಗೆ ಏನ್ ಪ್ರೀತಿ ಕೊಟ್ಟಿದ್ರೆ ಅಷ್ಟೇ ಪ್ರೀತಿ ನನಗೆ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ತುಂಬಾ ಖುಷಿ ಇದೆ ಮಾಡ್ತಿರೋದು ಎಲ್ಲ ಸಂಪಿಗೆ. ಐ ಥಿಂಕ್ ಇಟ್ ಇಸ್ ಬಿಕಾಸ್ ನೀನು ಅಷ್ಟು ಒಂದು ಇನ್ವಾಲ್ವ್ಮೆಂಟ್ ಇದೆ ನಿನ್ನಲ್ಲಿ. ಅಂದ್ರೆ ನೀನು ಒಂದು ಅಂದ್ರೆ ಈಗ ಮುಂಚೆ ನೋಡಿದ ಸುಭಾಷ್ಗೂ ಈಗ ನೋಡ್ತಿರೋ ಸುಭಾಷ್ಗೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ನಿನ್ನದೇ ಒಂದು ಸ್ಟೈಲನ್ನ ತಂದಿದ್ಯಾ. ಸೊ ಬಹುಶಃ ಅದಕ್ಕೆ ಜನರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಸುತ್ತೆ. ಸೊ ನೀವೆಲ್ಲರೂ 6:30ಗೆ ಪ್ರತಿ ದಿವಸ ಮಿಸ್ ಮಾಡದೆ ಕೆಂಡಸಂಪಿಗೆನ ನೋಡಿ ನಮ್ಗೆ ಪ್ರೋತ್ಸಾಹಿಸಿದಿರಾ. ಸೊ ಈ ಒಂದು ಈ ಬಹುಶಃ ಇದೊಂದು ಪ್ಲಾಟ್ಫಾರ್ಮ್ ನಿಮ್ಗೆ ಕೃತಜ್ಞತೆಗಳನ್ನ ಹೇಳೋದಕ್ಕೆ ತುಂಬಾ 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 ಥ್ಯಾಂಕ್ಸ್. ನನ್ ಗಂಡಂಗ್ ಒಂಚೂರು ಮಾತಾಡಕ್ ಬಿಟ್ಬಿಡ್ತೀನಿ. ಮಾತಾಡಿ ಸರ್, ಪರವಾಗಿಲ್ಲ. ಎಲ್ರಿಗೂ ನಮಸ್ತೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. 500 ಎಪಿಸೋಡ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ಸೊ ಡೇ 1 ಇಂದ ಇವತ್ತಿನವರೆಗೂ ನೀವು ಎಲ್ಲೇ ಸಿಕ್ಕರು ಕತೆ ಬಗ್ಗೆ ಮಾತಾಡ್ತೀರಾ. ಸೊ ಹೆಂಗೆ ಏನ್ ನಡೀತಾ ಇದೆ ನಾನು ಕೇಳ್ತಾ ಇರ್ತೀನಿ ಸುಮಾರು ಸರಿ ಹೇಗೆ ಅನಿಸ್ತಾ ಇದೆ ಅಂತ. ಸೊ ಇದ್ದಿದ್ದನ್ನ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ರ. ಸೊ ಎಲ್ರಿಗೂ ಒಂದಿಷ್ಟು ಜನ ಹೊಸ ಮುಖಗಳಿದಾವೆ, ಒಂದಿಷ್ಟು ಹಳೆ ಮುಖಗಳಿದಾವೆ. ಸೊ ಎಲ್ರನ್ನು ನೀವು ಪ್ರೋತ್ಸಾಹ ಕೊಡ್ತಾ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅದನ್ನ ಒಂದ್ ರೀತಿ ಒಳಗಡೆ ನಮ್ಗೆ ನೀವೇ ಆಡಿಯನ್ಸ್ ನಮ್ಗೆ ಒಂಥರ ನೀವು ಹೇಳೋ ಮಿಸ್ಟೇಕ್ಸ್ ಅನ್ನೇ ನಾವು ತಿದ್ಕೋಬೇಕು. ಅದೇ ನಮ್ಗೆ ಪಾಠ. ಸೊ ಪ್ರತಿ ಸಾರಿ ಸಿಕ್ಕಾಗೂ ನೀವು ಪ್ರೀತಿಯಿಂದ ಅದನ್ನ ಹೇಳಿದೀರಾ, ಮೆಚ್ಕೊಂಡಿದ್ದೀರಾ. ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಸೊ ಇನ್ನು 500 ಅಲ್ಲ 1000 ಎಪಿಸೋಡ್ ವರ್ಗು ನಿಮ್ಗೆ ಎಂಟರ್ಟೈನ್ ಮಾಡ್ತಾನೆ ಇರ್ತೀವಿ. ನಾವಂತೂ ರೆಡಿ ಆಗಿದ್ದೀವಿ. ಇನ್ನೊಂದು 500 ಮಾಡ್ಬೇಕು ಅಂತ. ಖಂಡಿತ ಸ್ವಲ್ಪ ಅಂದ್ರೆ ನಿಮ್ಗೆ ಬೋರ್ ಆದ್ರೂ ಕೆಲವೊಂದ್ಸಲ ಬೋರ್ ಆದ್ರೂ ಹೊಟ್ಟೆಗೆ ಹಾಕೊಂಡ್ಬಿಡಿ. ಮುಂದಕ್ಕೆ ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ಇಂಟ್ರೆಸ್ಟಿಂಗ್ ಮಾತ್ರ 100% ಇರುತ್ತೆ. ಖಂಡಿತ ಇರುತ್ತೆ. ಮೇಲೆ ಟ್ವಿಸ್ಟ್ ಇರುತ್ತೆ. ಹಾಗೆ ಅದ್ರ ಮಾತ್ರ ಮಿಸ್ ಇಲ್ಲ. ಇನ್ನೊಂದು ವಿಷಯ ಹೇಳ್ಬೇಕು. ಸುಮನ ಅನ್ನೋ ಪಾತ್ರಕ್ಕೆ ಬೇರೆಯವ್ರು ಬಂದಿದ್ದಾರೆ. ಸೊ ಮುಂಚೆ ನೀವ್ ಏನ್ ಪ್ರೀತಿ ಕೊಡ್ತಿದ್ರು ಆ ಸುಮನ ಪಾತ್ರಕ್ಕೆ, ಈ ಸುಮನ ಪಾತ್ರಧಾರಿಗೂ ನೀವು ಅದೇ ಪ್ರೀತಿ ಕೊಡ್ಬೇಕು, ಹಾಗೆ ಪ್ರೋತ್ಸಾಹಿಸ್ಬೇಕು. ಅವ್ರಿಗೂ ಒಂಚೂರು ಟೈಮ್ ಕೊಡಿ. ಅವರು ಆ ಪಾತ್ರಕ್ಕೆ ಒಗ್ಗಿ ಆ ಪಾತ್ರನ ನಿಭಾಯಿಸುವಂತ ಶಕ್ತಿ ಅವರಲ್ಲೂ ಬರುತ್ತೆ. ಸೊ ನಿಮ್ ಮನ್ಸಿಗೆ ಯಾರಿಗೂ ನೋವು ಮಾಡದಿರೋ ಹಾಗೆ, ಅಂದ್ರೆ ಬೇಜಾರಾಗದಿರೋ ಹಾಗೆ ನಾವು ಸೀರಿಯಲ್ನ ನಡೆಸ್ಕೊಡ್ತೀವಿ. ನಮ್ಮ ಪಾತ್ರಗಳನ್ನ ಕರೆಕ್ಟಾಗಿ ನಿಭಾಯಿಸ್ಕೊಂಡು
ಈ ಪ್ರೀತಿ ಯಾವಾಗ್ಲೂ ನಮ್ಮ ಮೇಲೆ ಹೀಗೆ ಇರ್ಲಿ. ಇನ್ನೂ ಒಂದು 500 ಎಪಿಸೋಡ್ ಬರ್ತೀವಿ, ತಡ್ಕೊಂಬಿಡಿ ನಮ್ಮನ್ನ. ಅದಕ್ಕೆ ಹೇಳ್ದಂಗೆ ನಿಮ್ಗೆಲ್ರಿಗೂ ಎಷ್ಟು ಕ್ಯೂರಿಯಾಸಿಟಿ ಇದೆ, ನನಗೂ ಅಷ್ಟೇ ಮದುವೆ ಬಗ್ಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಬಿಕಾಸ್ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. 6:30 ನಿಮ್ಮ ಮುಂದೆ ಹಾಜರಾಗಿರ್ತೀವಿ, ವಾಚ್ ಮಾಡಿ. ಓಕೆ, ಮತ್ತೊಮ್ಮೆ ಥ್ಯಾಂಕ್ಸ್. ಕೆಂಡ Thank you ಸಂಪಿಗೆ so ತಂಡದಿಂದ much. ನಿಮ್ಮೆಲ್ರಿಗೂ